ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾಗುನ ಫಸ್ಟ್ ನಾನು ಬಡವ ರಾಸ್ಕಲಲ್ಲಿ ಅವನ ಜೊತೆ ಒಂದು ಶಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿದ್ದ. ನನಗೆ ಟಗರು ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ. ಇದರಲ್ಲಿ ಗಟ್ಟಿ ಆದ ಅನ್ಸುತ್ತೆ. ಡಾಲಿಗೆ ಒಳ್ಳೆ ಸಿನಿಮಾ ಆಗಲಿ, ಯಶಸ್ಸಾಗಲಿ, ಮತ್ತೆ ನಾಗುಗೆ ದೊಡ್ಡ ಹೆಸರು ತಂದ್ಕೊಡ್ಲಿ ಈ ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಅಂಡ್ ಆಲ್ ದಿ ಬೆಸ್ಟ್. ಹಾಯ್, ಗುಡ್ ಈವ್ನಿಂಗ್ ಆಲ್. ಈಗಷ್ಟೇ ವಿದ್ಯಾಪತಿನ ನೋಡ್ಕೊಂಡು ಬಂದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ಟ್ರೈಲರ್ ನೋಡಿದಾಗೆ ಅನ್ಕೊಂಡಿದ್ದೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ. ನಾಗಭೂಷಣ್ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು ಪೆಟ್ರೋಮ್ಯಾಕ್ಸ್ ನಲ್ಲಿ. ಆ ಟೈಮಲ್ಲೇ ಗೊತ್ತಿತ್ತು ಈಸ್ ಅ ವಂಡರ್ಫುಲ್ ಆಕ್ಟರ್. ಅವ್ರೊಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಸೊ ಅದು ಈ ಚಿತ್ರದ ಮುಖಾಂತರ ಆಲ್ ರೌಂಡರ್ ಆಗಿ ತೆರೆ ಮೇಲೆ ಮೂಡ್ ಬಂದಿದೆ. ನಾಗಭೂಷಣ್, ಆಲ್ ದ ವೆರಿ ಬೆಸ್ಟ್. ಅಂಡ್ ಮಲೈಕಾ ಆಸ್ ಯೂಶುವಲ್ ಲುಕ್ಸ್ ಪ್ರಿಟಿ. ಅಂಡ್ ಧನಂಜಯ್ ಅವರ ಎಂಟ್ರಿ ಆದ್ಮೇಲೆ ಸಿನಿಮಾ ಬೇರೆ ತರನೇ ಒಂದು ಮೋಟಿವೇಶನಲ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ ಬಂದಾಗ ಹೆಂಗ್ ತಗೊಂಡು ಹೋಗ್ತೀವಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಅಂಡ್ ಫುಲ್ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ವಿದ್ಯಾಪತಿ ಥಿಯೇಟರ್ ಬಂದು ಈ ತರ ಒಂದು ಒಳ್ಳೆ ಚಿತ್ರನ ಸವಿಬೇಕು. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿ ಎಕ್ಸೈಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ವೆರಿ ಆಲ್ ದ ಬೆಸ್ಟ್. ಮೈಸೂರ್ದು ಇನ್ನೊಂದು ಪ್ರತಿಭೆ ಹೀರೋ ನಾಗಭೂಷಣ್ ಸೂಪರ್ ಮಾಡಿದ್ದಾರೆ. ಗಾಲಿ ಪಿಕ್ಚರ್ಸ್ ಇದು ನನ್ನ ಮನೆ ಬ್ಯಾನರ್, ಅದು ಗಾಲಿ ಪಿಕ್ಚರ್ಸ್. ಇದು ಹಿಂಗೆ ಬೆಳಿಬೇಕು, ಬಹಳ ಖುಷಿ ಆಗುತ್ತೆ. ಎಲ್ಲ ಧನಂಜಯಂಗೆ ಹೋಗ್ಬೇಕು. ಯಾಕೆಂದ್ರೆ ಮೈಸೂರಿನ GPIR ತಂಡದಿಂದ ನಾಟಕ ಮಾಡಿಕೊಂಡು ಇವತ್ತು ನಾಗಭೂಷಣ್ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಥರದೊಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಈ ಒಂದು ಸಂದರ್ಭಕ್ಕೆ ನಾಗಭೂಷಣ್ ನಿಜವಾಗ್ಲೂ ಇಡೀ ಟೀಮ್ ಎಲ್ಲರೂ, ನಾಗಭೂಷಣ್ ಆಗ್ಬೋದು, ಗರುಡರಾಮು, ಮತ್ತೆ ನಮ್ಮ ಮಲೈಕಾ, ಮೈಸೂರಿನವರು, ದಾವಣಗೆರೆಯವರು, ಚನ್ನರಾಯಪಟ್ಟಣ, ಮತ್ತೆ ಅರಸೀಕೆರೆ, ಎಲ್ಲ ನಮ್ಮ ಕನ್ನಡದ ಬೇರೆ ಬೇರೆ ತಾಲೂಕಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ಬಹಳ ಖುಷಿ ಆಯ್ತು ನನಗೆ ನೋಡಿ. ಡಾಲಿ ಪಿಕ್ಚರ್ಸ್ ನಿಜವಾಗ್ಲು ನನಗೆ ಬಹಳ ಖುಷಿ ಆಯ್ತು. ನಮ್ಮ ಸಂಸ್ಥೆ ಇದು, ನನ್ನ ಮನೆ ಸಂಸ್ಥೆ ಇದು ಡಾಲಿ ಪಿಕ್ಚರ್ಸ್. ಇದು ಹಿಂಗೆ ಬೆಳೀಲಿ. ಸಾಕಷ್ಟು ಇದೆ ತರದ್ದು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ತಿದ್ದಾರೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು. ರವಿ ಸರ್ದು ತುಂಬಾ ದೊಡ್ಡ ಮನಸ್ಸು. ಅವ್ರು ಯಾವಾಗಲೂ ನಮ್ಮ ಜೊತೆ ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಇರ್ತಾರೆ. ಅಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ. ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲಾ ಸಿನಿಮಾಗಳನ್ನು ಪ್ರೇಕ್ಷಕರು ಬಂದು ಥಿಯೇಟರ್ ಅಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮತ್ತೊಂದು ಸೂಪರ್ ಹಿಟ್ ಚಿತ್ರ ನಮ್ಮ ಡಾಲಿ ಪಿಕ್ಚರ್ಸ್ ಅಂತ ಬಂದಿದೆ. ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಹಾಗೆ ಸಮ್ಮರ್ ಹಾಲಿಡೇಸ್ ನಡೀತಿದೆ. ಎಲ್ಲ ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಬನ್ನಿ. ಆಕ್ಚುಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ನಾಗಭೂಷಣ್ ಸರ್ ಟಗ್ರಿ ಪಲ್ಯ ಅಲ್ಲಿ ಎಮೋಷನಲ್ ಸೈಡ್ ನೋಡಕ್ ಸಿಕ್ಕಿತ್ತು. ಇದರಲ್ಲಿ ಕಂಪ್ಲೀಟ್ ಪವರ್ ಪ್ಯಾಕ್ ಆಕ್ಷನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾಗನಿಗೆ ನಮ್ಮ ಮೊದಲಿಂದನೂ ಫ್ಯಾನೇ, ಇವಾಗ ಸ್ವಲ್ಪ ಜಾಸ್ತಿನೇ ಫ್ಯಾನ್ ಆಗ್ಬಿಟ್ಟೆ. ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ನಾಗನ ಇಷ್ಟು ದಿನ ನೀವು ಎಲ್ಲ ಕಾಮಿಡಿ ಅದಾಗಿ ನೋಡಿದಿರಾ, ಬಟ್ ಈ ಸಿನಿಮಾದಲ್ಲಿ ಮಿಸ್ಟರ್ ನಾಗಭೂಷಣ್ ನೀವು ಒಬ್ಬ ಜವಾಬ್ದಾರಿಯುತನಾದ ಗಂಡನಾಗಿ, ಮಗನಾಗಿ, ಒಬ್ಬ ಫೈಟರ್ ಆಗಿ, ಒಬ್ಬ ಸಿಂಗರ್ ಆಗಿ ಎಲ್ಲಾದ್ರೂ ನೋಡಕ್ ಸಾಧ್ಯ ಇದೆ. ಅದ್ಭುತವಾಗಿದೆ, ಮಜವಾಗಿದೆ ಮೂವಿ. ಔಟ್ ಅಂಡ್ ಔಟ್ ಕಾಮಿಡಿ ಇದೆ, ಕಾಮಿಡಿ ಜೊತೆ ಒಂದು ಮೆಸೇಜ್ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ. ಶುರುವಿಂದ ಕಡೆವರೆಗೂ ಮಜವಾಗಿ ನೋಡೋ ತರ ಮಾಡಿದ್ದಾರೆ. ಏನೆಲ್ಲ 100 crores ಅದು ಇದು ಪ್ಯಾನ್ ಇಂಡಿಯಾ ಮಂಡು ಮಸಿ ಹಾಕಿದ್ರು ಇಲ್ಲ.
ಆರಾಮಾಗಿ ಎಲ್ಲರೂ ಬನ್ನಿ, ಕೂತ್ಕೊಳ್ಳಿ, ನೋಡಿ, ಮಜಾ ಮಾಡಿ ಹೋಗಿ ಅನ್ನೋ ಇದೆ ಸಿನಿಮಾ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಮಲೈಕಾ ಲುಕ್ಸ್ ಹಾಟ್, ಅಮೇಜಿಂಗ್, ಗಾರ್ಜಿಯಸ್, ಏನೇನು ಹೇಳಕ್ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾರೆ ಮಲೈಕಾ. ಅಂಡ್ ಸಿನಿಮಾ ಒಂದು ಪೇಸಲ್ಲಿ ಹೋಗ್ತಾ ಇರುತ್ತೆ, ನಮ್ಮ ಡಾಲಿ ಬಂದ್ಮೇಲೆ ಬೇರೆನೇ ರೂಪ ಪಡ್ಕೊಳ್ಳುತ್ತೆ. ಸೊ ಆ ರೂಪನ ನೀವು ನೋಡ್ಬೇಕಂದ್ರೆ ಖಂಡಿತ ಎಲ್ಲರೂ ಬಂದು ವಿದ್ಯಾಪತಿನ ನೀವೆಲ್ಲರೂ ಥಿಯೇಟರ್ಗಳಿಗೆ ಅಂದ್ರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ವಿದ್ಯಾಪತಿ. ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ಈಗ ತಾನೇ ನೋಡ್ರಿ. ಡಾಲಿ ಪಿಕ್ಚರ್ಸ್ ಇಂದ ಮತ್ತೊಂದು ಒಂದು ಚೆನ್ನಾಗಿರೋ ಲೈಟ್ ಕಾಮಿಡಿ ಇನ್ಸ್ಪೈರಿಂಗ್ ಸಿನಿಮಾ ಮಾಡಿದ್ದಾರೆ. ಕಥೆ ತುಂಬಾ ಚೆನ್ನಾಗಿದೆ. ನಾಗಭೂಷಣ್ ಅವರ ಪರ್ಫಾರ್ಮೆನ್ಸ್, ಅವರು ಈ ಪಾತ್ರದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಪ್ರತಿಯೊಬ್ಬರು ಕಲಾವಿದರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಟ್ಸ್ ವೆರಿ ಲೈಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂಡ್ ಈ ರೀತಿಯ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಎ ನೈಸ್ ವಾಚ್. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಗಭೂಷಣ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಡಿರೆಕ್ಷನ್, ಎಲ್ಲ ಬೇರೆ ಕಲಾವಿದರು ಅಭಿನಯಿಸಿರೋದು, ತಂದೆ ಅವರ ಕ್ಯಾರೆಕ್ಟರ್, ನಾಗಭೂಷಣ್ ಅವ್ರ ತಂದೆ ಕ್ಯಾರೆಕ್ಟರ್ ಸರ್ ಜೊತೆ ನಾನು ಅಭಿನಯಿಸಿದ್ದೆ, ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಗೋ ವಿಷಯ ಏನು ಅಂದ್ರೆ ನಮ್ಮ ಧನು ಅವರು ಮತ್ತೊಮ್ಮೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಟ್ಯಾಲೆಂಟ್ ಗಳನ್ನ ಸಪೋರ್ಟ್ ಮಾಡಕ್ಕೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸಮ್ಮರ್ ಹಾಲಿಡೇಸ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಆಗುತ್ತೆ. ಹಾಗೆ ಒಂದು ವೆರಿ ಸ್ವೀಟ್ ಮೆಸೇಜ್ ಕೂಡ ಇದೆ. ಅದನ್ನ ಖಂಡಿತ ಎಲ್ಲರೂ ರಿಲೇಟ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ನಮ್ಮ ಭಯನ ನಾವು ಬಿಡ್ಬೇಕು ಅನ್ನೋದು. ಸೊ ನಮ್ಮಲ್ಲಿರೋ ಭಯನೇ ದೊಡ್ಡ ಚಾಲೆಂಜ್ ಅಂತ ಹೇಳೋದು. ಬಂದು ಎಲ್ಲ ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಧನುಗೆ, ಅವ್ರ ಇಡೀ ತಂಡಕ್ಕೆ, KRG ತಂಡಕ್ಕೆ, ಕಾರ್ತಿಕ್ಗೆ, ಯೋಗಿಗೆ, ಎಲ್ಲರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ನಾನು ಅನ್ಕೊಂಡಿರಲಿಲ್ಲ ಹೊಸ ಪ್ರಯತ್ನ, ಈ ತರ ಕಂಟೆಂಟ್ಗಳು ಕನ್ನಡ ಸಿನಿಮಾದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇರಬೇಕು. ಆಮೇಲೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಎಸ್ಪೆಷಲಿ ಡಾಲಿ ಧನಂಜಯ್ ಅವ್ರಿಗೆ ಹೊಗಳ್ಬೇಕಂತ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಆಕ್ಟಿಂಗ್ ಅಂತೂ ನಾವು ನೋಡಿದ್ದೀವಿ, ಸ್ಪೆಷಲ್ ಅಪಿಯರೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆದರೆ ನನಗೆ ಇಷ್ಟ, ಅವ್ರದ್ದು ಗುಣ ನನಗೆ ಏನು ಇಷ್ಟ ಅಂದರೆ ಅವ್ರು ಹೊಸಬ್ರನ್ನ ತುಂಬ ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾರೆ. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಆಗಲಿ, ಮತ್ತು ಡಾಲಿ ಸರ್ ಒಂದು ನಿಮಿಷ, ದಯವಿಟ್ಟು ಈ ಥರ ಹೊಸಬ್ರಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ಯಾಕಂದ್ರೆ ನಿಮ್ಮಂತ ನಮ್ಗೆ ಬೇಕು ಸರ್ ಇಂಡಸ್ಟ್ರಿಯಲ್ಲಿ. ಆಲ್ ದಿ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಸಿನಿಮಾ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ನಮಗೆ ಭಾಳ ಖುಷಿ ಇದೆ ಇದ್ರ ಬಗ್ಗೆ. ಆದಷ್ಟು ಬೇಗ ಕಲ್ಟನ್ನ ತೋರಿಸಿ ನಾವೆಲ್ಲ ಬಂದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿವೇದಿತಾ ಅವರು ನಾವು ಜಸ್ಟ್ ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ಆ್ಯಂಡ್ ನಾಗಭೂಷಣ್ ಅವ್ರನ್ನ ಫ್ರೇಮಲ್ಲಿ ನೋಡೋದೇ ಒಂಥರ ಖುಷಿ. ಅವರು ಎಲ್ಲ ಫ್ರೇಮ್ಗೂ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ತಂದಿರ್ತಾರೆ. ಆ್ಯಂಡ್ ಮಾಲ್ವಿಕಾ ಅವರು, ಮಲೈಕಾ ಅವರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಧನಂಜಯ ಅವ್ರದ್ದು ಒಂದು ಸ್ಪೆಷಲ್ ಅಪಿಯರೆನ್ಸ್ ಇಟ್ಸ್ ಅಮೇಸಿಂಗ್. ವಿದ್ಯಾಪತಿ ಸಿನಿಮಾ ಜಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ನಾಗಭೂಷಣ್ ಅವರು ಆಸ್ ಯೂಶುವಲ್ ಕಾಮಿಕ್ ಟೈಮಿಂಗ್ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಗೋ ವಾಚ್ ವಿದ್ಯಾಪತಿ. ಥ್ಯಾಂಕ್ ಯು.